ಹಲೋ ಗೈಸ್, ಲರ್ನಿಫೈ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇಂದಿನ ವಿಡಿಯೋದಲ್ಲಿ ಸೋಲಾರ್ ಸಿಸ್ಟಮ್ನ ಆಂತರಿಕ ಗ್ರಹಗಳು ಅಂದರೆ ಇನ್ನರ್ ಪ್ಲಾನೆಟ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಔಟರ್ ಪ್ಲಾನೆಟ್ಸ್ ಅಂದರೆ ಬಾಹ್ಯ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೇ ಫಸ್ಟ್ ಒನ್ನು ಗುರುಗ್ರಹ ಅಂದರೆ ಜುಪಿಟರ್. ಇದು ನಮ್ಮ ಸೋಲಾರ್ ಸಿಸ್ಟಮ್ನಲ್ಲೇ ಅತಿ ದೊಡ್ಡ ಗ್ರಹ. ಇದು ಸೂರ್ಯನಿಂದ 5ನೇ ಸ್ಥಾನದಲ್ಲಿದೆ. ಹಾಗಾದರೆ ಇದನ್ನು ಕಂಡುಹಿಡಿದವರು ಯಾರು ಗೊತ್ತಾ? ಗೆಲಿಲಿಯೋ ಗೆಲಿಲಿ. ಈತನು 1610ರಲ್ಲಿ ಈ ಗ್ರಹವನ್ನು ಕಂಡುಹಿಡಿದನು. ಈ ಗ್ರಹವನ್ನು ರೋಮನ್ನರ ಆಕಾಶ ದೇವತೆ ಅಂತಲೂ ಕರೀತಾರೆ. ಇದರ ಬಣ್ಣ ಹಳದಿ. ಇದು ಅತಿ ಹೆಚ್ಚು ಗುರುತ್ವಾಕರ್ಷಣ ಶಕ್ತಿ ಹೊಂದಿದ ಗ್ರಹ. ಇದರ ದೈನಂದಿನ ಚಲನೆ 9 ಗಂಟೆ 50 ನಿಮಿಷಗಳು. ಗುರುಗ್ರಹವು ಅತ್ಯಂತ ಚಿಕ್ಕ ದಿನ ಹೊಂದಿದೆ. ಇದರ ವಾರ್ಷಿಕ ಚಲನೆ 11.9 ವರ್ಷಗಳು. ಇದಕ್ಕೆ ಒಟ್ಟು 95ಕ್ಕೂ ಹೆಚ್ಚು ಉಪಗ್ರಹಗಳಿದ್ದಾವೆ. ಇದು ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿದ ಗ್ರಹವಾಗಿದೆ. ಹಾಗಾದರೆ ಇದನ್ನು ಕೆಲವೊಂದು ಉಪಗ್ರಹಗಳನ್ನು ನೋಡೋಣ. ಅದರಲ್ಲಿ ಮೇಯ್ನು ಗ್ಯಾನಿಮೆಡ್, ಐಒ, ಕ್ಯಾಲಿಸ್ಟೋ, ಇಯಾಲಿಯಾ, ಅಮೆಲ್ತಿಯಾ. ಗ್ಯಾನಿಮೆಡ್ ಈ ಉಪಗ್ರಹ ಸೌರವ್ಯೂಹದಲ್ಲಿನ ಅತಿ ದೊಡ್ಡ ಉಪಗ್ರಹವಾಗಿದೆ. ಐಒ ಈ ಉಪಗ್ರಹದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜೀವಂತ ಜ್ವಾಲಾಮುಖಿಗಳಿವೆ. ಐಒ ಉಪಗ್ರಹವು ಅತಿ ಹೆಚ್ಚು ಉಷ್ಣಾಂಶ ಅಂದರೆ ಶಾಖವನ್ನು ಹೊಂದಿದೆ. ನೆಕ್ಸ್ಟ್ ಪ್ಲಾನೆಟು ಶನಿ ಅಂದರೆ ಸ್ಯಾಟರ್ನ್. ಇದು ಸೌರವ್ಯೂಹದಲ್ಲಿನ 2ನೆಯ ದೊಡ್ಡ ಗ್ರಹ ಹಾಗೂ ಸೂರ್ಯನಿಂದ 6ನೇ ಸ್ಥಾನದಲ್ಲಿರುವ ಗ್ರಹ. ಇದು ತನ್ನ ಸುತ್ತಲೂ ಸಾವಿರಾರು ಬಳೆಗಳನ್ನು ಅಂದರೆ ಉಂಗುರ ವ್ಯವಸ್ಥೆಯನ್ನು ಹೊಂದಿದೆ. ಹಾಗಾದರೆ ಇದೊಂದೇ ಗ್ರಹನ ಉಂಗುರ ವ್ಯವಸ್ಥೆಯನ್ನು ಹೊಂದಿರೋದು ಅಲ್ಲ, ಇನ್ನು ಕೆಲವು ಹೊಂದಿವೆ. ಆದರೆ ಅತಿ ಹೆಚ್ಚು ಉಂಗುರ ವ್ಯವಸ್ಥೆಯನ್ನು ಹೊಂದಿದ ಗ್ರಹ ಇದೆ. ಇದು ಅತಿ ಸುಂದರವಾಗಿ ಕಾಣುವ ಗ್ರಹ. ಈ ಗ್ರಹವನ್ನು ರೋಮನ್ನರ ಕೃಷಿ ದೇವತೆ ಅಂತಲೂ ಕರೀತಾರೆ. ಇದರ ದೈನಂದಿನ ಚಲನೆಯ ಅವಧಿ 10 ಗಂಟೆ 15 ನಿಮಿಷಗಳು. ಇದರ ವಾರ್ಷಿಕ ಚಲನೆಯ ಅವಧಿ 29.5 ವರ್ಷಗಳು. ಈ ಗ್ರಹವು 80ಕ್ಕೂ ಹೆಚ್ಚು ಉಪಗ್ರಹಗಳನ್ನು ಹೊಂದಿದೆ. ಅದರಲ್ಲಿ ಕೆಲವು ಪ್ಯಾನ್, ಅಟ್ಲಾಸ್, ಟೈಟಾನ್, ಎನ್ಸಿಲೆಡಸ್, ಮಿಮಾಸ್, ಡಿಯೋನೆ. ಟೈಟಾನ್ ಈ ಉಪಗ್ರಹವು ಸೌರವ್ಯೂಹದಲ್ಲಿನ 2ನೆಯ ದೊಡ್ಡ ಉಪಗ್ರಹ ಹಾಗೂ ಶನಿ ಗ್ರಹದ ಅತ್ಯಂತ ದೊಡ್ಡ ಉಪಗ್ರಹವಾಗಿದೆ. ಟೈಟಾನ್ ಉಪಗ್ರಹದಲ್ಲಿ ಮಳೆಯಾಗುತ್ತೆ ಮತ್ತು ಇದು ವಾಯುಮಂಡಲವನ್ನು ಹೊಂದಿದ ಏಕೈಕ ಉಪಗ್ರಹ. ಈ ಉಪಗ್ರಹದಲ್ಲಿ ಸಾರಜನಕ ಮತ್ತು ಇಂಗಾಲ ಅನಿಲಗಳು ಇವೆ. ಶನಿ ಗ್ರಹ ಅತಿ ಕಡಿಮೆ ಸಾಂದ್ರತೆ ಹೊಂದಿದ ಗ್ರಹ. ಇದು ನೀರಿನ ಮೇಲೆ ತೇಲುವ ಗ್ರಹವಾಗಿದೆ. ನೆಕ್ಸ್ಟ್ ಪ್ಲಾನೆಟು ಯುರೇನಸ್. ಇದು 3ನೇ ದೊಡ್ಡ ಗ್ರಹ ಹಾಗೂ ಸೂರ್ಯನಿಂದ 7ನೇ ಸ್ಥಾನದಲ್ಲಿರುವ ಗ್ರಹ. ಈ ಗ್ರಹವನ್ನು ವಿಲಿಯಂ ಮರ್ಷಲ್ ಎಂಬಾತನು 1781ರಲ್ಲಿ ಕಂಡುಹಿಡಿದನು. ಇದರ ಸುತ್ತಲೂ 13 ಬಳೆಗಳು ಅಂದರೆ ಉಂಗುರಗಳು ಸುತ್ತುವರೆದಿವೆ. ಇದರ ದೈನಂದಿನ ಚಲನೆ 17 ಗಂಟೆ 14 ನಿಮಿಷಗಳು. ವಾರ್ಷಿಕ ಚಲನೆ 84 ವರ್ಷಗಳು. ಇದಕ್ಕೆ 25ಕ್ಕಿಂತ ಹೆಚ್ಚು ಉಪಗ್ರಹಗಳಿದ್ದಾವೆ. ಈ ಗ್ರಹವನ್ನು ರೋಮನ್ನರ ಸ್ವರ್ಗ ದೇವತೆ ಅಂತಲೂ ಕರೀತಾರೆ. ಕೆಲವು ಉಪಗ್ರಹಗಳು ಯಾವುವು ಅಂದರೆ ಏರಿಯಲ್ಲೋ, ಒಬೆರಾನ, ಮಿರಿಂಡಾ, ಕಾರ್ಡಿಲಿಯಾ, ಟೈಟಾನಿಯಾ. ಇದರ ವಾಯುಮಂಡಲದಲ್ಲಿ ಮೀಥೇನ್ ಅನಿಲ ಪ್ರಧಾನವಾಗಿದೆ. ಇದು ಶುಕ್ರ ಗ್ರಹದ ಹಾಗೆ ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿ ಪ್ರದಕ್ಷಿಣೆ ಹಾಕುವುದು ಅಂದರೆ ಇದು ಹಿಮ್ಮುಖ ಚಲನೆಯನ್ನು ಹೊಂದಿದೆ. ಈ ಗ್ರಹದಲ್ಲಿ ಸೂರ್ಯೋದಯ ಪಶ್ಚಿಮದಲ್ಲಿ ಮತ್ತು ಸೂರ್ಯಾಸ್ತ ಪೂರ್ವದಲ್ಲಿ ಆಗುವುದು. ಇದು ಸೂರ್ಯನಿಂದ 2.87 ಬಿಲಿಯನ್ ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ಈ ಗ್ರಹದಲ್ಲಿ ಉಷ್ಣಾಂಶ -218 ಡಿಗ್ರಿ ಸೆಂಟಿಗ್ರೇಡ್ ಇರುವುದು. ಈ ಗ್ರಹದ ಬಣ್ಣ ನೀಲಿ ಮತ್ತು ಹಸಿರು. ನೆಕ್ಸ್ಟ್ ಪ್ಲಾನೆಟು ಹಾಗೂ ಲಾಸ್ಟ್ ಪ್ಲಾನೆಟು ನೆಪ್ಚೂನ್. ಇದು 4ನೇ ದೊಡ್ಡ ಉಪಗ್ರಹ ಹಾಗೂ ಸೂರ್ಯನಿಂದ 8ನೇ ಸ್ಥಾನದಲ್ಲಿರುವ ಗ್ರಹ. ಇದನ್ನು 1846ರಲ್ಲಿ ಜರ್ಮನ್ ದೇಶದ ಜೋಹಾನ್ ನಾಲೆ ಎಂಬಾತನು ಶೋಧಿಸಿದ್ದಾನೆ. ಇದರ ಸುತ್ತಲೂ 5 ಬಳೆಗಳು ಅಂದರೆ ಉಂಗುರ ವ್ಯವಸ್ಥೆ ಇದೆ. ಇದು ನೀಲಿ ಗ್ರಹ. ಇದರ ದೈನಂದಿನ ಚಲನೆ 16 ಗಂಟೆಗಳು. ವಾರ್ಷಿಕ ಚಲನೆ 164.6 ವರ್ಷಗಳು. ಇದಕ್ಕೆ 14ಕ್ಕೂ ಹೆಚ್ಚು ಉಪಗ್ರಹಗಳು ಇವೆ. ಅದರಲ್ಲಿ ಕೆಲವು ಟ್ರೈಟಾನೋ, ನೆರಾಯ್ಡೋ, ಪ್ರೊಟೆನ್ಸೋ, NA, N2, N3 ಹೀಗೆ ಹಲವು. ಈ ಗ್ರಹದಲ್ಲಿ ಉಷ್ಣಾಂಶ -220 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರುತ್ತದೆ. ಇದು ಅತ್ಯಂತ ಶೀತ ಗ್ರಹವಾಗಿದೆ. ಈ ಗ್ರಹವನ್ನು ರೋಮನ್ನರ ಸಮುದ್ರ ದೇವತೆ ಅಂತ ಕರೀತಾರೆ. ಈ ಗ್ರಹವು ಸೌರವ್ಯೂಹದಲ್ಲಿಯೇ ಅತಿ ಹೆಚ್ಚು ಪರಿಭ್ರಮಣದ ಅವಧಿ ಹೊಂದಿರುವ ಗ್ರಹ. ಅಂದರೆ ಸೂರ್ಯನನ್ನು ಒಂದು ರೌಂಡ್ ಹಾಕಲು
ತೆಗೆದುಕೊಳ್ಳುವ ಅವಧಿಯನ್ನೇ ನಾವು ಪರಿಭ್ರಮಣದ ಅವಧಿ ಅಂತ ಕರಿತೀವಿ. ಈ ವಿಡಿಯೋ ಮುಖಾಂತರ ನಾವು 8 ಪ್ಲ್ಯಾನೆಟ್ಸ್ ಬಗ್ಗೆನೂ ಕಂಪ್ಲೀಟಾಗಿ ತಿಳ್ಕೊಂಡಿದ್ವಿ. ಆದರೆ ಒಂದು ವಿಚಾರ ಬಿಟ್ಟಿದ್ದೀವಿ, ಅದು ಏನಂದರೆ ಪ್ಲ್ಯಾನೆಟ್ ಸುತ್ತ ರಿಂಗ್ಸ್ ಹೇಗೆ ಫಾರ್ಮ್ ಆಗ್ತವೆ ಅನ್ನೋದು. ಗ್ರಹಗಳ ಸುತ್ತಲಿನ ರಿಂಗ್ಸು ಅಂದರೆ ಉಂಗುರಗಳು ಸಾಮಾನ್ಯವಾಗಿ ಒಡೆದ ಉಪಗ್ರಹಗಳು, ಹಿಮ ಮತ್ತು ಕಲ್ಲಿನ ಕಣಗಳಿಂದ ರೂಪುಗೊಳ್ತವೆ. ಒಂದು ಉಪಗ್ರಹವು ಗ್ರಹಕ್ಕೆ ತುಂಬ ಹತ್ತಿರ ಬಂದಾಗ ಆ ಗ್ರಹದ ಭಾರಿ ಗುರುತ್ವಾಕರ್ಷಣ ಶಕ್ತಿ ಉಪಗ್ರಹವನ್ನು ತುಂಡು ತುಂಡಾಗಿಸುತ್ತದೆ. ನಂತರ ಆ ಸಣ್ಣ ತುಂಡುಗಳು ಗ್ರಹದ ಸುತ್ತಲೂ ಸುತ್ತುತ್ತಾ ಒಂದು ವಲಯದಂತೆ ಕಾಣುತ್ತದೆ. ಇದೇ ರಿಂಗ್ಸ್ ಅಂದರೆ ಉಂಗುರ. ಕೆಲವು ರಿಂಗ್ಸ್ ಸೌರವ್ಯೂಹ ನಿರ್ಮಾಣವಾದಾಗ ಉಳಿದ ಧೂಳು ಮತ್ತು ಹಿಮದ ಕಣಗಳಿಂದಲೂ ನಿರ್ಮಾಣವಾಗಿರಬಹುದು. ಶನಿ ಗ್ರಹದ ರಿಂಗ್ಸ್ ಹೆಚ್ಚು ಸ್ಪಷ್ಟವಾಗಿ ಕಾಣುವುದಕ್ಕೆ ಕಾರಣ ಅವುಗಳಲ್ಲಿ ಹಿಮದ ಕಣಗಳು ಹೆಚ್ಚು ಇರುವುದು. ಇದು ಇವತ್ತಿನ ವಿಡಿಯೋ. ಔಟ್ ಆಫ್ ಪ್ಲ್ಯಾನೆಟ್ಸ್ ಹೇಗೆ ಫಾರ್ಮ್ ಆದವು ಮತ್ತು ರಿಂಗ್ಸ್ ಹೇಗೆ ಫಾರ್ಮ್ ಆಯಿತು ಅಂತ ನೋಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೂ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಲರ್ನ್ ಕೈ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.